ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಶ್ರೀರಾಮ ಬಾಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹೆರೇಜಬ್ಬೂರು. ಕರ್ನಾಟಕದ ಬಿಜೆಪಿಯ ಪಾಳೆಯದಲ್ಲಿ ದಿನೇ ದಿನೇ ಹೊಸ ಹೊಸ ತಲೆನೋವುಗಳು ತಲೆದೋರ್ತಾನೆ ಇದ್ದಾವೆ. ಇತ್ತೀಚೆಗಷ್ಟೇ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ಕೂರಿಸಬಾರದು ಅಂತ ಹೇಳಿ ರೆಬೆಲ್ಸ್ ಗಳಲ್ಲಿ ಒಬ್ಬರಾದಂತ ಏನು ಬಸವನಗುಡ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಅವರ ಟೀಮ್ ಏನಿದೆ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಸೇರಿದಂತೆ, ಸೊ ಇವೆಲ್ಲರೂ ಕೂಡ ಬಿಜೆಪಿಯಲ್ಲಿ ಯಡಿಯೂರಪ್ಪನವರನ್ನ ನಾವೆಲ್ಲರೂ ಕೂಡ ನಾಯಕರು ಅಂತ ಒಪ್ಕೊಳ್ತೀವಿ. ಆದರೆ ಅವರ ಮಗ ವಿಜೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ನಾವು ನಾಯಕ ಅಂತ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಆತ ಇನ್ನೂ ಕೂಡ ಎಳಸು ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾನೆ ಬರ್ತಾ ಇದೆ. ಬಿಜೆಪಿಗೆ ಹೊಸ ಹೊಸ ತಲೆನೋವು. ಶ್ರೀರಾಮುಲುಗೆ ಗಾಳ ಹಾಕಿದ ಬಿಜೆಪಿ ರೆಬೆಲ್ಸ್. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯಲು ಕಸರತ್ತು. ವಿಜಯೇಂದ್ರಗೆ ಮತ್ತೊಂದು ತಲೆನೋವು. ಆದ್ರೆ ಈಗ ಬಿಜೆಪಿಯಲ್ಲಿ ಮತ್ತೊಂದು ತಲೆನೋವು ಶುರುವಾಗಿದೆ. ಅದು ಶ್ರೀರಾಮುಲು ಅವರಿಗೆ ಕೋರ್ ಕಮಿಟಿ ಸಭೆಯಲ್ಲಿ ಅವಮಾನ ಮಾಡಲಾಯಿತು ಅನ್ನುವಂತಹ ಅಸಮಾಧಾನವನ್ನ ಸ್ವತಃ ಶ್ರೀರಾಮುಲು ಅವರೇ ಸುದ್ದಿಗೋಷ್ಠಿಯನ್ನ ಕರೆದು ಸಾರ್ವಜನಿಕವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದರು. ಆದ್ರೆ ಇದಕ್ಕೆ ಪರ್ಯಾಯವಾಗಿ ಕೌಂಟರ್ ಕೊಡ್ಲಿಕ್ಕೆ ಜನಾರ್ದನ ರೆಡ್ಡಿ ಕೂಡ ಆತ ಕೊಲೆ ಮಾಡ್ಲಿಕ್ಕೆ ಹೊರಟಿದ್ದ ಅನ್ನುವಂತ ಮಾತನ್ನ ನೇರವಾಗಿ ಶ್ರೀರಾಮುಲು ಅವ್ರ ಮೇಲೆ ಆರೋಪವನ್ನು ಮಾಡಿದರು. ಆದ್ರೆ